ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಉದ್ನೂರ್ ಗ್ರಾಮದ ಆರಾಧ್ಯ ದೈವ ಜೋಡು ಬಸವೇಶ್ವರ ಅದ್ದೂರಿ ರಥೋತ್ಸವ. ಕಲಬುರಗಿಯಲ್ಲಿ ಮುಂದುವರೆದ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳ ಗುದ್ದಾಟ. ಸರ್ಕಾರದ ಧೋರಣೆ ಖಂಡಿಸಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಂದ ರಕ್ತ ಚಳುವಳಿ. ಅದ್ದೂರಿಯಾಗಿ ಜರುಗಿದ ದಲಿತ ಜನಜಾಗೃತಿ ಸಂಘಟನೆಯ ವಾರ್ಷಿಕೋತ್ಸವ ಸಮಾರಂಭ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಉದ್ನೂರ್ ಗ್ರಾಮದ ಜೋಡು ಬಸವೇಶ್ವರರ 45ನೇ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವಕ್ಕೆ ವಿವಿಧ ಕಡೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಉದ್ನೂರ್ ಗ್ರಾಮದ ಜೋಡು ಬಸವೇಶ್ವರ ದೇವರ ಜಾತ್ರಾ ಮಹೋತ್ಸವವನ್ನು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು. ಜಾತ್ರಾ ಮಹೋತ್ಸವದ ನಿಮಿತ್ತ ಗ್ರಾಮದಲ್ಲಿ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ಬಳಿಕ ಸಂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭವ್ಯ ರಥೋತ್ಸವ ನೆರವೇರಿಸಲಾಯಿತು. ತದನಂತರ ನಡೆದ ಧರ್ಮ ಸಭೆಯಲ್ಲಿ ವಿವಿಧ ಮಠಾಧೀಶರು, ಗಣ್ಯರು ಭಾಗವಹಿಸಿದ್ರು.
ಈ ದಿಕ್ಕಿಗೆ 2 ವರ್ಷ ತೇರು ಎಳ್ಸಿದ್ರು ಈ ದಿಕ್ಕಿಗೆ. ಅಲ್ಲಿಂದ ಸ್ಟೇಷನ್ ಬಜಾರ್ ಹನುಮಾನನ ತೇರ ತಂದು ಎಳ್ಸಿದ್ರು. ಚಂದ ಕೇಳ್ರಿ, ಯಾಕೆ ಮಹಾತ್ಮರು ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ? ಅವಾಗ ಇಲ್ಲಿ ಯಾಕೆ ಉತ್ತರ ದಿಕ್ಕಿಗೆ ದಕ್ಷಿಣ ದಿಕ್ಕಿಗೆ ತೇರು ಎಳ್ಸಿದ್ರಪ್ಪ ಅಂದ್ರೆ ಇವತ್ತಿನ ದಿವಸ ಉದನೂರ ಗ್ರಾಮ ಏನು ಉದ್ನೂರ ಗ್ರಾಮವಾಯ್ತು ಇಲ್ಲಿ. ಅದಕ್ಕೆ ಹಿಂದ ರೇಣುಕಾಚಾರ್ಯರಿಗೆ ಸೋಲಾಪುರಕ್ಕೆ ಕರೆಸಿದ್ರು. ರೇಣುಕಾಚಾರ್ಯರಿಗೆ ಸೋಲಾಪುರಕ್ಕೆ ಕರೆಸಿದಾಗ ಅಡ್ಡ ಪಲ್ಲಕ್ಕಿ ಮೆರವಣಿಗೆ ನಡೆದಿತ್ತು. ಮೆರವಣಿಗೆ ಮುಂದೆ ಅವರು ರೇಣುಕಾಚಾರ್ಯರು ಪಲ್ಲಕ್ಕಿದಿಂದ ಇಳಿದು ಅವರು ಪಾದರಕ್ಷಿಗಳ ಬಿಟ್ಟು ಅಲ್ಲಿ ನಡೆದ್ರು. ನಡೆದಾಗ ಜನ ಕೇಳಿದ್ರು, ಅಪ್ಪರೇ ಪಾದರಕ್ಷಿ ಬಿಟ್ಟು ನಡೆದ್ರಲ್ಲ ಏನಂತ ಕೇಳಿದ್ರು. ಇಲ್ಲೊಬ್ಬ ದೊಡ್ಡ ಮಹಿಮಾ ಪುರುಷ ಜನಿಸ್ತಾನ ಅಂತ ಹೇಳಿದ್ರು. ಅವಾಗ ಸೊನ್ನಲಿಗೆಯ ಸಿದ್ದರಾಮ ಜನಿಸದ. ಈ ಉದನೂರ ಊರ ಉದಯವಾಗಲಿ ಅಂತ ಹೇಳಿ ಅಪ್ಪ ಸಿದ್ದರಾಮ ಶಿವಯೋಗಿ ಈ ದಿಕ್ಕಿಗೆ ತೇರೆಳಿಸಿ ಮುಂದೆ ಭವ್ಯವಾದ ಮುಪ್ಪಾಗಲಾರದಂತ ಕಬ್ಬಿಣ ತೇರ ಮಾಡಿ ಈ ದಿಕ್ಕಿಗೆ ಎಳಿಸಿದ್ರು. ಅದಕ್ಕೆ ಪವಾಡ ಪುರುಷರು ಮಹಿಮಾ ಪುರುಷರು ಆದಂತ ಸಿದ್ದರಾಮ ಶಿವಯೋಗಿಗಳ ಆಶೀರ್ವಾದ ಮಾಡಿದಂತ ಈ ಉದನೂರ ಗ್ರಾಮ ಇವತ್ತಿನ ದಿವಸ ಶರಣ ಬಸವೇಶ್ವರ ತೇರೆ ಹೆಂಗದ ಆ ಪ್ರಕಾರ ನಮ್ಮಲ್ಲಿ ಎಲ್ಲರೂ ನಡ್ಕೊಂಡು ಬಂದಿದ್ದೀರಿ. ಅದಕ್ಕೆ ಸಿದ್ದರಾಮ ಶಿವಯೋಗಿಯವರು ಲಿಂಗೈಕ್ಯ ಆದ ಬಳಿಕ ನಮ್ಮ ಅಪ್ಪ ಮುರುಘರಾಜೇಂದ್ರ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪ ಅವರು ಬಂದರು. ಮುರುಘರಾಜೇಂದ್ರ ಅಪ್ಪ ಅವರು ಬಂದರು. ಇವತ್ತಿನ ದಿವಸ ಇಲ್ಲ, ನಾಳೆ ಬರ್ತಾರೆ. ಅವ್ರು ಹಾಕಿ ಕೊಟ್ಟಂತ ಮಾರ್ಗ ಈಗ ಹೇಳಿದ್ರು, ಕುಡಿಲಿಕ್ಕೆ ನೀರು ಇದ್ದಿದ್ದಿಲ್ಲ, ಗುಂಪಾಯ್ತು ಕರೆಕ್ಟ್. ಇವತ್ತಿನ ದಿವಸ ಇಲ್ಲಿ ಕ್ಷೇತ್ರ ದಾಸೋಗ ನೀರ ಮಠ ಕಲ್ಯಾಣ ಮಂಟಪ. ಅದಕ್ಕೆ ಭಕ್ತಾದಿಗಳೇ ಎಲ್ಲರೂ ತಮ್ಮ ಮನಸೋಪೂರ್ವಕವಾಗಿ ಜೋಡ ಬಸವೇಶ್ವರ ಜಾತ್ರಾ ನಡೆಸ್ಕೊಂಡು ಬಂದಿರಿ. ಧರ್ಮ ಸಭೆ ಅಂದ್ರೆ ಏನು? ಧರ್ಮ ಸಭೆ ಅಂದ್ರೆ ಏನು? ಇದು ಎಲ್ಲ ಪುರಾಣ ಪ್ರವಚನ ಥೇರ ಸಂಗೀತ ಯಾಕೆ ಮಾಡ್ತಾರೆ? ಅದಕ್ಕೆ ಕೃಷ್ಣ ಹೇಳ್ತಾನೆ ಒಂದು ಮಾತು, ಕಾಲ ಯಾರ ಮಾತ ಕೇಳಲ್ಲಂತ. ಕಾಲ ಅಂದ್ರೆ ಏನು? ಸಾವು ಯಾರಿಗೆ ಬಿಟ್ಟಿಲ್ಲ, ಯಾವ ಮಹಿಮಾ ಪುರುಷರಿಗೆ ಬಿಟ್ಟಿಲ್ಲ, ಯಾವ ದೇವಾನ ದೇವತರಿಗೆ ಬಿಟ್ಟಿಲ್ಲ. ಇದು ಎಲ್ಲ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ, ಎಲ್ಲಿ ಅನ್ಯಾಯ ಅತ್ಯಾಚಾರ ಅಧರ್ಮ ಇರ್ತದೋ ಅಲ್ಲಿ ನಮ್ಮ ಸಿದ್ದರಾಮ ಶಿವಯೋಗಿ ಅಂತ ಮಹಾತ್ಮರು ಮುರುಘರಾಜನ್ ಅಂತವರು ಹುಟ್ಟಿ ಬರ್ತಾರೆ. ಯಾಕೆ ಬರ್ತಾರೆ? ಅನ್ಯಾಯ ಅತ್ಯಾಚಾರ ಅದಕ್ಕೆ ಅಧರ್ಮ ಧರ್ಮ ಸ್ಥಾಪನಾ ಮಾಡ್ಲಿಕ್ಕೆ ಬರ್ತಾರೆ. ಧರ್ಮ ಸ್ಥಾಪನಾ ಮಾಡ್ಲಿಕ್ಕೆ, ಹೌದಾ? ಅದಕ್ಕೆ ಇದು ಧರ್ಮ ಸ್ಥಾಪನಾ. ಧರ್ಮ ಸಭೆ ಅಂದ್ರೇನು? ಅನ್ಯಾಯ ಅತ್ಯಾಚಾರ ಏನು ನಡಿಬಾರ್ದು. ಪುರಾಣ ಪ್ರವಚನ ಭಜನ ಗಿಜನ ಇವೆಲ್ಲ ಏನ್ ಹೇಳ್ತಾನೆ? ಕೃಷ್ಣ ಹೇಳ್ತಾನೆ ಏನಂತ? ಕಾಲ ಯಾರ ಮಾತ ಕೇಳಲ್ಲ, ನಮಗನು ಬಿಟ್ಟಿರಲ್ಲ. ಅದಕ್ಕೆ ಅಪ್ಪ ಸಿದ್ದರಾಮ ಶಿವಯೋಗಿಗಳು ಏನೋ ಹಾಕಿ ಕೊಟ್ಟಂತ ಮಾರ್ಗ ಇವತ್ತಿನ ದಿವಸ ಎಲ್ಲರೂ ಒಳ್ಳೆ ವಿಜೃಂಭಣೆಯಿಂದ ಸಾಗಣೆ ಮಾಡಬೇಕು. ಜೋಡ ಬಸವೇಶ್ವರ ರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇಂದಿಗೆ ಅಂದರೆ ಪ್ರಾರಂಭವಾಗಿ 45 ವರ್ಷವಾಯಿತು. 45 ವರ್ಷಗಳ ಹಿಂದಿನಿಂದ ಅಂದರೆ ಮೊಟ್ಟ ಮೊದಲು ಜಿಡಗಾ ಶ್ರೀಗಳಾದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ನೇತೃತ್ವದಲ್ಲಿ ನಡೆದು ಬಂದ ಅಂದರೆ ಎತ್ತಿನ ಬಂಡಿ ಮಾಡಿಕೆಸಂದ್ರೆ ಅದರ ಮ್ಯಾಗ ಪ್ರಾರಂಭ ಮಾಡಿದ್ರು ದೊಡ್ಡ ಗುರುಗಳು. ಅನಂತರ ಅಂದಿನಿಂದ ಇಂದಿನವರೆಗೂ 45 ವರ್ಷ ಅಂದರೆ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಜರುಗುತ್ತಿರುವ ಈ ನಮ್ಮ ಜೋಡ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂದರೆ ನಿನ್ನೆ ಡಿ.ಎ. ಹೆಗಡೆಯವರ ಕಾರ್ಯಕ್ರಮ ಜರುಗಿ ಬಂತು. ಇಂದು ರಥೋತ್ಸವ ಅಂದರೆ ಮುರುಘರಾಜೇಂದ್ರ ಶ್ರೀ ಅವರ ಸಾನ್ನಿಧ್ಯದಲ್ಲಿ ಜರುಗಬೇಕಾಗಿದ್ದ ರಥೋತ್ಸವ ಅನಿವಾರ್ಯ ಕಾರಣಗಳಿಂದ ಅಪ್ಪಾಜಿಯವರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದರಿಂದ ಇಂದು ಜರುಗುತ್ತಿರುವ ಈ ಕಾರ್ಯಕ್ರಮ ಅಂದರೆ ವಿಜೃಂಭಣೆಯಿಂದ ಈಗ ಕೆಲವೇ ಕ್ಷಣಗಳಲ್ಲಿ ಈ ರಥೋತ್ಸವವನ್ನು ಜರುಗಲಿದೆ. ನಾವು ಎಲ್ಲ ಭಕ್ತಾದಿಗಳು ಇಲ್ಲಿ ಅತ್ಯಂತ ಈ ರಥೋತ್ಸವ ಆದ ನಂತರ ಏನೇನಿರ್ತದೆ? ಈ ರಥೋತ್ಸವ ಆದ ನಂತರ ಮತ್ತೆ ಸಂಗೀತ ಕಾರ್ಯಕ್ರಮ ಅಂದರೆ ಎಂದಿನಂತೆ ಪ್ರತಿ ವರ್ಷದಂತೆ
ಸಂಗೀತ ಕಾರ್ಯಕ್ರಮ ಅಂದರೆ ಹಲವಾರು ಸಂಗೀತ ಪ್ರೇಮಿಗಳು ಮತ್ತು ಸಂಗೀತ ಕಲಾವಿದರು ಇಲ್ಲಿ ಭಾಗವಹಿಸುತ್ತಾರೆ. ಇಂದಿನ ಕಾರ್ಯಕ್ರಮ ಇದೇ ರೀತಿ ವಿಜೃಂಭಣೆಯಿಂದ ಜರುಗಿ ಬರುತ್ತಿದೆ. ಮತ್ತು ನಾಳೆ ನಡೆಯಲಿರುವ ಅಂದರೆ ಜಂಗಿ ಪೈಲ್ವಾನರ ಕುಸ್ತಿಯ ಕಾರ್ಯಕ್ರಮ 4 ಗಂಟೆಗೆ ಜರುಗುತ್ತದೆ. ಅಂದರೆ ನಾಡಿನಾದ್ಯಂತ ಹೆಸರಾಂತ ಕುಸ್ತಿಪಟುಗಳು ಅಂದರೆ ಮಹಾರಾಷ್ಟ್ರ ಇದರಲ್ಲಿಂತ ಬೆಳಂಬಗಿಲಿಂತ ದೂರದಿಂದ ಕುಸ್ತಿಪಟುಗಳನ್ನು ಕರೆಸಲಾಗುತ್ತಿದೆ. ಅಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತ್ಯಂತ ಹೆಚ್ಚಾಗಿ ಜೋರಾದ ಕುಸ್ತಿಗಳು ನಮ್ಮೂರಿನಲ್ಲಿ ಜರುಗುತ್ತವೆ. ಬಂಧು ಭಕ್ತಾದಿಗಳಿಗೆ ಅಂದರೆ ಇಂದಿನ 11 ದಿನದಿಂದ ಸತತವಾಗಿ 24 ಗಂಟೆ ಎನಿ ಟೈಮ್ ಪ್ರಸಾದ ಸೇವೆ ನಡೆದೇ ಇರುತ್ತದೆ. ಇನ್ನೂ 3 ದಿವಸ ಇದೇ ರೀತಿ ಪ್ರಸಾದ ಸೇವೆ ಇಲ್ಲಿ ಜರುಗುತ್ತಿದೆ. ಉತ್ಸವದ ನೇತೃತ್ವವನ್ನು ಸಿದ್ದಮ್ಮ ಬೇ ತಾಯಿಯವರು ವಹಿಸಿದ್ದರು. ಬಸಯ್ಯ ಹಿರೇಮಠ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಾಂತ್ ಪೂಜಾರಿ, ನೀಲಕಂಠರಾವ್ ಪೊಲೀಸ್ ಪಾಟೀಲ್, ಉಪಾಧ್ಯಕ್ಷರಾದ ಶಿವಲಿಂಗ ಮಠಪತಿ, ಬಲಭೀಮ್ ಬಿರಾದಾರ್, ಶಿವಪುತ್ರ ಮಾಲಿ ಪಾಟೀಲ್, ಶಾಂತಕುಮಾರ್ ಬಿರಾದಾರ್, ರಾಜು ಅಪ್ಪಾಜಿ ಸೇರಿ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸುತ್ತಿದೆ. ಆದರೆ ಕಲಬುರಗಿಯಲ್ಲಿ ಮಾತ್ರ ಈ 2 ಪಕ್ಷಗಳ ಮೈತ್ರಿ ಯಾಕೋ ವರ್ಕೌಟ್ ಆಗ್ತಿಲ್ಲ. ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಪೈಪೋಟಿ ನಡೆದಿದ್ದು, ಬಿಜೆಪಿ ಸದಸ್ಯರನ್ನೇ ಹೈಜಾಕ್ ಮಾಡಿ ಜೆಡಿಎಸ್ ಅಧಿಕಾರ ಗದ್ದುಗೆ ಹಿಡಿದಿದೆ. ಇನ್ನು ಈ ವೇಳೆ ಬೀದಿಯಲ್ಲಿಯೇ ಮೈತ್ರಿ ನಾಯಕರು ಹಾಗೂ ಕಾರ್ಯಕರ್ತರು ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಎಲ್ಲರಿಗೂ ಗೊತ್ತಿರುವಂತದ್ದೇ. ಆದರೆ ಕಲಬುರಗಿಯಲ್ಲಿ ಮಾತ್ರ ಬಿಜೆಪಿ ಜೆಡಿಎಸ್ ಮೈತ್ರಿ ನಡುವೆ ಅಧಿಕಾರದ ಗದ್ದುಗೆಗೆ ಭಾರಿ ಹೈ ಡ್ರಾಮವೇ ನಡೆದು ಹೋಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪುರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಸದಸ್ಯರನ್ನೇ ಹೈಜಾಕ್ ಮಾಡಿ ಜೊತೆಗೆ ಪೊಲೀಸ್ ಬಲ ಪ್ರಯೋಗದಿಂದ ಅಧಿಕಾರದ ಗದ್ದುಗೆ ಹಿಡಿದಿದೆ ಅಂತ ಬಿಜೆಪಿ ಇದೀಗ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದೆ. 23 ಸದಸ್ಯರ ಬಲಾಬಲ ಹೊಂದಿರುವ ಜೇವರ್ಗಿ ಪುರಸಭೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯಲು 12 ಮತಗಳು ಬೇಕು. ಆದರೆ ಜೇವರ್ಗಿ ಪುರಸಭೆಯ ಬಲಾಬಲ ನೋಡಿದ್ರೆ ಬಿಜೆಪಿ 17 ಸ್ಥಾನ, ಕಾಂಗ್ರೆಸ್ ಜೆಡಿಎಸ್ ತಲಾ 3 ಸದಸ್ಯರ ಬಲಾಬಲ ಹೊಂದಿದೆ. ಬಹುಮತ ಹೊಂದಿರುವ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯುವುದು ಬಹುತೇಕ ಪಕ್ಕ ಆಗಿತ್ತು. ಆದರೆ ಬಿಜೆಪಿಯ 8 ಸದಸ್ಯರನ್ನ ಜೆಡಿಎಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅಧಿಕಾರ ಹಿಡಿಯುವುದಕ್ಕೆ ಮುಂದಾಗಿತ್ತು. ಯಾವಾಗ ಬಿಜೆಪಿ ಸದಸ್ಯರನ್ನ ಜೆಡಿಎಸ್ ಹೈಜಾಕ್ ಮಾಡಿತೋ ಆಗ ಬಿಜೆಪಿ ಕೂಡ ಜೆಡಿಎಸ್ನ 2 ಸದಸ್ಯರನ್ನ ಹೈಜಾಕ್ ಮಾಡಿ ಕಾಂಗ್ರೆಸ್ನ 2 ಸದಸ್ಯರ ಬೆಂಬಲದೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿಯಲು ಮುಂದಾಗಿತ್ತು. ಆದರೆ ನಿನ್ನೆ ಮತದಾನ ನಡೆಯುವ ವೇಳೆ ಕಾಂಗ್ರೆಸ್ನ 2 ಸದಸ್ಯರಿಗೆ ಮತದಾನ ಮಾಡಲಿ ಪೊಲೀಸರು ಅವಕಾಶ ನೀಡದೆ 2 ಸದಸ್ಯರನ್ನ ಕಿಡ್ನಾಪ್ ಮಾಡಿ ಕರೆದೊಯ್ಯುವ ಮೂಲಕ ಬಿಜೆಪಿಯ ವಿರುದ್ಧ ಬಲ ಪ್ರಯೋಗ ಮಾಡುವ ಮೂಲಕ ಅಧಿಕಾರದಿಂದ ದೂರ ಇಟ್ಟಿದ್ದಾರೆ. ಈ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ನಡುವೆ ನಡು ರಸ್ತೆಯಲ್ಲಿಯೇ ಬಿಗ್ ಫೈಟ್ ನಡೆದಿದೆ. ಇನ್ನು ಪುರಸಭೆ ಚುನಾವಣೆ ಸಮಯದಲ್ಲಿ ಬಿಜೆಪಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಜೊತೆ ಸಹ ಪೊಲೀಸರು ಮಾತಿನ ಚಕಮಕಿ ಸಹ ನಡೆಸಿದ್ದು, ಈ ವೇಳೆ ಪುರಸಭೆ ಸದಸ್ಯರನ್ನ ಮತದಾನಕ್ಕಾಗಿ ಪುರಸಭೆಯ ಒಳಗೆ ಬಿಡಿಸಲು ಹೋದಾಗ ಶಾಸಕ ಬಸವರಾಜ್ ಮತ್ತಿಮೂಡರನ್ನ ಕಲಬುರಗಿ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಗಣ್ಣ ಶಾಸಕರನ್ನು ತಳ್ಳಿ 2 ಕಾಂಗ್ರೆಸ್ ಸದಸ್ಯರನ್ನ ಮತದಾನ ಮಾಡದಂತೆ ಪೊಲೀಸ್ ವ್ಯಾನ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಗಣ್ಣ ಅವರನ್ನ ಅಮಾನತು ಮಾಡಿ ಮರು ಚುನಾವಣೆ ನಡೆಸಲು ಶಾಸಕ ಬಸವರಾಜ್ ಮತ್ತಿಮೂಡ್ ಆಗ್ರಹಿಸಿದ್ದಾರೆ. ಜೇವರಿನಲ್ಲಿ ಪುರಸಭೆ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಲುವಾಗಿ ಚುನಾವಣೆ ಇತ್ತು. ಆ ಚುನಾವಣೆಯನ್ನು ಅತಿ ನಿಷ್ಪಕ್ಷಪಾತವಾಗಿ ನಿರ್ವಹಿಸಲಿಕ್ಕೆ ಸುಮಾರು 200ಕ್ಕಿಂತ ಹೆಚ್ಚಿಗೆ ಪೊಲೀಸರನ್ನ ಅಲ್ಲಿ ನಿಯೋಜನೆಗೊಳಿಸಿದ್ದರು. ನಮಗೆ ಸ್ವಲ್ಪ ಏನಾದರೂ ಆಗ್ಬೋದಂತ ಅನುಮಾನದಿಂದ ಮೊನ್ನೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ನಮಗೆ ಸೂಕ್ತ ಬಂದೋಬಸ್ತ್ ಕೊಡಬೇಕು, ಹಾಗೆ ಚುನಾವಣೆ ಅತಿ ಸೂಕ್ಷ್ಮ ಅನ್ನಿಸ್ತಾ ಇದೆ, ಅದಕ್ಕಾಗಿ ರಕ್ಷಣೆ ಕೊಟ್ಟು ಎಲ್ಲ ನಮ್ಮ ಸದಸ್ಯರನ್ನ ಹಾಗೆ ನಮ್ಮ ಎಲ್ಲರನ್ನ ಶಾಂತಿಯುತವಾಗಿ ಚುನಾವಣೆ ನಡ್ಕೊಳ್ಳೋ ಥರ ನೋಡ್ಕೋಬೇಕಂತೇಳಿ ನಾವು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಆದರೂ ಸಹಿತ ನಿನ್ನೆ ಚುನಾವಣೆಯಲ್ಲಿ ಪುರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಗೆ ಎಲ್ಲ ಸದಸ್ಯರು, ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರು ಹಾಗೆ ನಮಗೆ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥ ಇತರ ಸದಸ್ಯರು ಕೂಡ ಎಲ್ಲರೂ ಒಳಗಡೆ ಹೋಗಬೇಕಾದ್ರೆ, ನಾವು ಇಲ್ಲಿ ಕಲಬುರಗಿಯಿಂದ ಜೇವರ್ಗಿ ಹೋಗಬೇಕಾದ್ರೆ ನಮಗೆ ಶಹಾಬಾದ್ ಕ್ರಾಸ್ನಲ್ಲಿ
ಸುಮಾರು 100ಕ್ಕಿಂತ ಹೆಚ್ಚು ಪೊಲೀಸರು, ಹಾಗೆ ಸುಮಾರು 10-15 ಪೊಲೀಸ್ ಗಾಡಿಗಳು, 2-3 ವ್ಯಾನ್ಗಳು ತರಿವಿ. ಇಲ್ಲಿಂದಲೇ ನಾವು ಅಧ್ಯಕ್ಷ ಚುನಾವಣೆಗೆ ಉಪಸ್ಥಿತಿ ಇರಬಾರ್ದು, ಗೈರ್ಹಾಜರಿಯಲ್ಲಿ ನಮ್ಮ ಅಂದರೆ ನಮಗೆ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಪಕ್ಷದ ಆಗಬಾರ್ದು ಅಂತಕ್ಕಂಥ ದುರುದ್ದೇಶವನ್ನು ಇಟ್ಟುಕೊಂಡು ನಮ್ಮನ್ನು ತಡೆಯೋ ಪ್ರಯತ್ನ ಮಾಡಿದ್ರು. ಇಲ್ಲಿ ಎಲ್ಲವನ್ನ ಕೆಲವೊಂದು ಸದಸ್ಯರು ಕೇಳಿದ್ರು, ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿರ್ತೇಳಿ ನಮಗೆ FIR ಆಗ್ಯದ, ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ತೀವಿ ಅಂದರು. ಕೇಳ್ರಿ ಇಲ್ಲಿ ಅಂತ ಹೇಳಿದೆವು. ಅವ್ರು ಹೇಳಿದ್ರು, ನಮ್ಮ ಗಂಡ ಜೊತೆನೇ ಇದ್ದಾರೆ, ನಮ್ಮ ಮಕ್ಕಳ ಜೊತೆ ಇದ್ದಾರೆ, ನಮ್ಗೆ ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ, ನಾವಾಗೆ ಹೋಗಿ ನಾವು ನಮ್ಮ ಮನಸ್ಸಿಗೆ ಬಂದವ್ರಿಗೆ ಅಲ್ಲಿ ಒಳಗೆ ಓಟ್ ಹಾಕ್ತೀವಿ ಅಂತೇಳಿ ಹೇಳೋ ಬಳಕ ಅಲ್ಲಿಂದ ಬಿಟ್ಟರು. ಪುರಸಭೆ ಅಲ್ಲಿ ಜಬರ್ದಸ್ತಿಯಿಂದ ನಾವು ಅವ್ರನ್ನ ಕರ್ಕೊಂಡು ಹೋದೆವು. ಹೋದ ನಂತರ ಪುರಸಭೆ ಮುಂಭಾಗದಲ್ಲಿ ಮೇನ್ ಗೇಟ್ನಾಗ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಅವ್ರಿಗೆ ಒಂದು ID ಕಾರ್ಡು, ಹಾಗೆ ಅವ್ರು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಸರ್ಟಿಫಿಕೇಟ್ ಇರ್ತದೆ. ಅವೆರಡನ್ನ ತೋರಿಸಿದ್ರು. ಅವರು ತೋರಿಸಿ ಒಳಗಡೆ ಕಾಲು ಇಟ್ಟಾರ. ಆವಾಗ ಅವರು ಮಹೇಶ್ ಮೇಘಣ್ಣವರ ಅಡಿಷನಲ್ SP ಅವರು ಅವ್ರನ್ನ ರಟ್ಟಿ ಹಿಡಿದು ಹೊರಗಡೆ ತಂದು ಎನ್ಕ್ವೈರಿ ಮುಖಾಂತರ ನಾವು ಎನ್ಕ್ವೈರಿ ಮಾಡಬೇಕಾದಂತಂದ್ರು. ಚುನಾವಣೆ ಮುಗಿದ ನಂತರ ಎನ್ಕ್ವೈರಿ ಮಾಡಿರಿ, ಇವಾಗ ಚುನಾವಣೆ ಕಾರ್ಯಕ್ಕೆ ತೊಂದರೆ ಕೊಡಬೇಡ್ರಿ, ಅವ್ರು ಮತದಾನ ಮಾಡ್ಲಿಕ್ಕೆ ಹೊಂಟರ್ತೇಳಿ ಎಲ್ಲರೂ ಮನವಿ ಪರಿಪರಿಯಾಗಿ ಮಾಡಿದ್ರು ಸಹಿತ ಏನೂ ಕೇಳಲಾರ್ದೆ ಪೊಲೀಸ್ ವ್ಯಾನ್ದಲ್ಲಿ ಕುಂದಿರ್ಸ್ಕೊಂಡ್ರು. ಒಂದು ಮಹಿಳಾ ಈ ಚುನಾಯಿತ ಪ್ರತಿನಿಧಿಗಳನ್ನ ಮಹಿಳಾ ಪೊಲೀಸರು ಮಾತ್ರ ಕೈ ಹಚ್ಚಬೇಕು. ಅವರು ರಟ್ಟಿ ಹಿಡಿದು ಪೊಲೀಸ್ ವ್ಯಾನ್ದಾಗ ದಬ್ಬೋದು. ಎಲ್ಲ ಇಲ್ಲಿ ಸಾಕ್ಷ್ಯ ಚಿತ್ರ ಸಮೇತ ನಿಮ್ಗೆ ತೋರಿಸ್ತೀವಿ. ಎಲ್ಲನವ ಪೊಲೀಸರು ಅವ್ರಿಗೆ ಮಹಿಳೆಯರಿಗೆ ಮುಟ್ಟೋ ಆಗಿರಲ್ಲ. ಅವರು ರಟ್ಟಿ ಹಿಡಿದು ಒಳಗಡೆ ಪೊಲೀಸ್ ವ್ಯಾನ್ದಲ್ಲಿ ಒತ್ತೋದು, ದಬ್ಬಾಳಿಕೆ ಮಾಡಿದ್ರು. ಅವರಿಗೆ 1 ಗಂಟೆ 45 ನಿಮಿಷ 50 ನಿಮಿಷ ಒಳಗಡೆ ಇದ್ದು 10 ನಿಮಿಷ ಟೈಮ್ ಅದ. 2 ಗಂಟೆ ಒಳಗಡೆ ಹೋಗ್ಬೇಕು. ಕೋರಮ್ ಆಗಲಿಲ್ಲಪ್ಪ ಅಂದ್ರೆ ಇವ್ರು ಆಬ್ಸೆಂಟ್, ಆಮೇಲೆ ಇವ್ರು ಹೋದ್ರೂ ಒಳಗಡೆ ತೊಳಲ್ಲ. ದುರುದ್ದೇಶ ಏನು, BJP ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಬಾರ್ದು ಅಂತಕ್ಕಂಥ ಒಂದು ದುರುದ್ದೇಶ ಇಟ್ಕೊಂಡು ಪೊಲೀಸರೇ ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ಶಾಸಕರು ಅಲ್ಲಿ ವೀಕ್ಷಕರಾಗಿ ಬಂದಿದ್ದರು. ಶಾಸಕರನ್ನ ಎದಿಗೊಂಟು ನುಗ್ಗಿಸ್ತಾರೆ. ಅದೆಲ್ಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಹಿಡಿದು ಇವತ್ತಿನ ತನಕ ಎಲ್ಲ ಕಡೆ ಪೇಪರ್ನಾಗೂ ಬಂದ, ಸೋಷಿಯಲ್ ಮೀಡಿಯಾದಾಗ ಬಂದದ. ನಾನು ಇಲ್ಲಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಾಗಿ ಅಲ್ಲಿ ನಾನು ಕೂಡ ಹೋಗಿದ್ದೆ, ಶಾಸಕರು ನಾವೆಲ್ಲ ಹೋಗಿದ್ದೆವು. ನಮ್ಮನ್ನು ಕೂಡ ಸಿಕ್ಕಾಪಟ್ಟೆ ತಳೆದ್ರು. ನಮ್ಮ ಕಾರ್ಯಕರ್ತರನ್ನ ಲಾಠಿ ಮುಖಾಂತರ ಹಲ್ಲೆ ಮಾಡಿದ್ದಾರೆ. ಹಾಗೆ 144 ಕಾನೂನು ಜಾರಿ ಆಯ್ತು. ಅವರೇ ಹೇಳ್ತಾರೆ, ಎಲ್ಲರ ಕಾಂಗ್ರೆಸ್ದವರು ಬೆಂಬಲಿತ JDSದವ್ರು ಏನಿದ್ರು ಎಲ್ಲರಿಗೆ ಬಿಡ್ತಾರೆ ಒಳಗಡೆ, ಅವರೆಲ್ಲರೂ ತಿರುಗಾಡ್ತಾರೆ, ಅವ್ರಿಗೇನು ಮಾಡಲ್ಲ. ನಮ್ಮ BJP ಕಾರ್ಯಕರ್ತರು ಎಲ್ಲಿದ್ರು ಲಾಠಿ ಚಾರ್ಜ್ ಥರ ಹೊಡೆಯೋದು ಎಲ್ಲ ಮಾಡ್ತಾಯಿದ್ರು. ಇಷ್ಟೊಂದು ದಬ್ಬಾಳಿಕೆ, ಗುಂಡಗಿರಿ, ಶಾಸಕರ ಮೇಲೆ ದರ್ಪ ತೋರಿರ್ತಕ್ಕಂಥ ಮಹೇಶ್ ಮೇಘಣ್ಣವರನ್ನು ತಕ್ಷಣದಿಂದ ಅವರಿಗೆ ಸಸ್ಪೆಂಡ್ ಮಾಡಬೇಕು. ಅದೇ ಅವ್ರ ವಿರುದ್ಧ ನಾವೇನು ಸಲ್ಲಿಸಿದ್ದೆವು ನಿನ್ನ ಜೇವರ್ಗಿ ಪೊಲೀಸ್ ಸ್ಟೇಷನ್ದಲ್ಲಿ ಆ ಕೇಸನ್ನು ಸರಿಯಾದ ರೀತಿಯಲ್ಲಿ ಅವ್ರು ಹ್ಯಾಂಡಲ್ ಮಾಡ್ತಾಯಿಲ್ಲ. ನಾವು ಒಂದು ಕೇಸನ್ನು ಬರೆದು ಕೊಟ್ಟರೆ ಇದು ನೀವು ಸ್ವೀಕರಿಸಲಾಗಿದೆ ಅಂತೇಳಿ ನಮಗೊಂದು ಪತ್ರಕ್ಕೆ ವಾಪಸ್ ಕೊಡ್ತಾರೆ. ಅದಕ್ಕೆ ಒಂದು ರಿಸೀವ್ಟ್ ಇಟ್ಟೋಡು, ಇದು FIR ಮಾಡಿ FIR ಚೀಟಿ ಕೊಡು ಅಂದೇವ್ರೆ. ಈ ಸಂಬಂಧಪಟ್ಟಂಗೆ ಒಂದು ಕೇಸ್ ಆಲ್ರೆಡಿ ಆಗ್ಯದ, ಅದ್ರದ್ದು ನಾವು FIR ಕೊಟ್ಟಿವಿ, ಇದ್ರದ್ದು FIR ಕೊಡಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ನಾವು ಇವ್ರು FIR ಮಾಡದೇ ಇದ್ದಲ್ಲಿ ಕೋರ್ಟಿನ ಮುಖಾಂತರ ಹೋಗಿ ಅದಕ್ಕೆ ನಾವು ಹ್ಯಾಂಗೆ FIR ಮಾಡಬೇಕು ಮಾಡ್ತೀವಿ. ಆದರೆ ನಮಗೆ ನ್ಯಾಯ ಸಿಗಬೇಕು. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇಂದು ಜೇವರಿಯಲ್ಲಿ ನಡೀತಕ್ಕಂಥ ಪುರಸಭೆ ಚುನಾವಣೆ ಒಂದಿನ ಬಿಫೋರ್ ಆಗಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಾದಂಥ ಶಿವರಾಜ್ ಪಾಟೀಲ್ ರದ್ದೇವಡಿಯಣ್ಣವರು SP ಅವರಿಗೆ ಭೇಟಿಯಾಗಿ ನಡೀತಕ್ಕಂಥ ನಾಳೆ ನಮ್ಮ ಚುನಾವಣೆ ಇದೆ, ನಮಗೆ ಬಂದೋಬಸ್ತ್ ಬೇಕಂತೇಳಿ ಅವ್ರು ಖುದ್ದಾಗಿ ಹೋಗಿ SP ಅವರಿಗೆ ಭೇಟಿಯಾಗಿ ನಮ್ಮ ಪ್ರಾಡಕ್ಟ್ ಕೊಡ್ರಿ ಅಂತಕ್ಕಂಥ ಕೂಡ ಹೇಳಿ ಬಂದಿದ್ದರು. ಆದರೆ ನಿನ್ನೆ ಬೆಳಗ್ಗೆಯಿಂದ ನಡೀತಕ್ಕಂಥ ಘಟನೆನೇ ಬೇರೆ ಪೂರನೇ. ನಿನ್ನೆ ಬೆಳಿಗ್ಗೆ ಕೂಡ ನಾನಲ್ಲಿ ವೀಕ್ಷಕರಂತೇಳಿ ನಮ್ಮ ಪಾರ್ಟಿಲಿಂದ ನನಗೆ ಹಾಕಿದ್ರು ಕೂಡ, ನಾನು ಕೂಡ ಶಿವರಾಜ್ ಪಾಟೀಲ್ ರದ್ದೇವಣ್ಣ ಜೊತೆಯಾಗಿ ಗುಲ್ಬರ್ಗಲ್ಲಿಂದ ನಾವು ಎಲ್ಲರೂ ಕೂಡ ಜವರಿಗೆ ಶೋಭಾಕರ್ ಎಲ್ಲರೂ ಕೂಡ ಒಟ್ಟಿಗೆ ಹೊಡ್ತಾ ಇದ್ದೆವು ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆಯಾಗಿ.
ಶಾಬಾದ್ ಕ್ರಾಸ್ನಲ್ಲಿ ಇವ್ರ ಮನೆಯಿಂದ ಇಲ್ಲೇ 4-5 ಪೊಲೀಸರ ಗಾಡಿಗಳು ವ್ಯಾನ್ಗಳು ಇಲ್ಲೇ ಗುಲ್ಬರ್ಗದವ್ರ ಮನೆ ಬಲ್ಲೇ ಅಷ್ಟು ಗಾಡಿಗಳು ತೊಗೊಂಡು ನಿಂತಿದ್ರು. ನೀವು ಇಲ್ಲೇ ಅರೆಸ್ಟ್ ಮಾಡ್ಕೊಂಡು ಅವ್ರಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿ ಮಾಡ್ಲಿಕ್ಕಾಗಲಿಲ್ಲ ಅವರಿಗೆ. ಮುಂದೆ ಅನಕರ ಶಾಬಾದ್ ಕ್ರಾಸಲ್ಲಿ ಮುಂದೆ ಜವರಿಕಿತ್ತ ಪೈಲೆ ಶಾಬಾದ್ ಕ್ರಾಸ್ ದರ್ಗಾ ಹತ್ತಿರ ಒಂದು 200 ಜನ ಪೊಲೀಸರು, ಒಂದು 4 ಪೊಲೀಸ್ ವ್ಯಾನ್ಗಳು, DSPಗಳು, ಅಡಿಷನಲ್ SPಗಳು ಎಲ್ಲರನ್ನು ಕೂಡ ಅಲ್ಲಿ ಪೂರಾ ರೋಡ್ ಬಂದ್ ಮಾಡಿ ನಮಗೆ ಬ್ಲಾಕ್ ಮಾಡಿ ನಿಂದಿರಿಸಿದ್ರು ಗಾಡಿಗಳೆಲ್ಲೂ. ಏನಾಗ್ಯದಂತ ನಾನೇ ಎಲ್ಲಕ್ಕಿಂತ ಫಸ್ಟ್ ಮುಂದಾಗ ನಾನೇ ಇದ್ದೆ. ನಾವು ಜಿಲ್ಲಾಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಇಳಿದ್ಮೇಲೆ ಏನಾಗಿದೆ, ಇಲ್ಲ ನಮ್ಮ ಕಿಡ್ನಾಪ್ ಅಂತ ಕೇಸ್ ಕೊಟ್ಟಿದ್ದಾನೆ, ನಾವು ಇನ್ಕ್ವೈರಿ ಮಾಡಕ್ಕೆ ಬಂದಿದ್ದೀವಿ ಅಂತಕ್ಕಂಥ. ಅವ್ರಿಗೆ ಕೆಳಗಡೆ ಇಳಿಸೋದಿಲ್ಲ, ನೀವು ಒಳಗಡೆ ಕುಂತ ಅವ್ರ ಬಾಯಲ್ಲಿ ಕೇಳ್ಕೊರಿ, ಅವ್ರಾಗ ಅವ್ರು ಹೇಳಿದ್ರೆ ನಮ್ಗೆ ಕಿಡ್ನಾಪ್ ಮಾಡಿರಂದ್ರೆ ನೀವು ಕರ್ಕೊಂಡವ್ರು ಪರವಾಗಿಲ್ಲ ಅಂತ ಹೇಳಿ ಅವ್ರು 3 ಅಭ್ಯರ್ಥಿಗಳು ಒಂದೇ ಗಾಡಿಯಾಗ ಕೂತಾಗ ಅವ್ರು ಓಪನ್ ಆಗಿ ಹೇಳಿದ್ರು, ನಮ್ಗೆ ಯಾರು ಕಿಡ್ನಾಪ್ ಮಾಡಿಲ್ಲ, ನಾವು ಬಂದಿದ್ದೇವೆ, ನಾವು ಚುನಾವಣೆ ಇದೆ, ನಾವು ಓಟ್ ಹಾಕ್ಲಕ್ಕೆ ಹೋಗ್ತಾ ಇದ್ದೀವಿ ಜವರಿಗೆ, ನಮ್ಗೆ ಯಾರು ಕಿಡ್ನಾಪ್ ಮಾಡಿಲ್ಲ ಅಂದ್ರು. ಅಲ್ಲಿ ನಾವು ಭಾಳ ಜಬರ್ದಸ್ತಿ ಮಾಡಿ ಎಲ್ಲ ಸರಿಸಿ ಮಾಡಿ ನೀವು ವಿಡಿಯೋಗಳು ತೋರಿಸ್ತೀನಿ, ಫೋಟೋಗಳು ತೋರಿಸ್ತೀನಿ, ಭಾಳ ಜಬರ್ದಸ್ತಿ ಮಾಡಿ ಅಲ್ಲಿ ನಾವು ಪಾರಾಗಿ ಜವರಿಗೆ ಹೋಗಿದ್ದೆವು. ಜವರಿಗೆ ಹೋಗಿ ಇನ್ನೇನು 15-20 ನಿಮಿಷ 20 ಮಿನಿಟ್ಸ್ ಟೈಮ್ ಇತ್ತು ನಮ್ಮ ಪ್ರಕಾರ. ಅದು ಒಳಗಡೆನೇ ನಾವು ಅಲ್ಲಿ ಹೋಗಿದ್ದೇವೆ. ನಮ್ಮೆಲ್ಲ ಅಭ್ಯರ್ಥಿಗಳಿಗೆ ಒಳಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಆಮೇಲೆ ಮಹೇಶ್ ಮೇಘನವ್ರು ಅಡಿಷನಲ್ SP ಅವರು ಬಂದು ಮುಂದೆ ಬಂದು ನಮ್ಮ ಓವರ್ಟೇಕ್ ಮಾಡ್ಕೊಂಡು ಬಂದು ನಮ್ಮ ಗಾಡಿಗಳಿಗಿಂತ ಮುಂದೆ ಹೋಗಿ ನಿಂತು ಅವ್ರ ID ಕಾರ್ಡ್ ಚೆಕ್ ಮಾಡಿ ಎಲ್ಲ ಒಳಗೆ ಬಿಡ್ತಕ್ಕಂಥ ಕೆಲಸ ನಾವೆಲ್ಲ ಕೂಡ ಸೇರಿ ಮಾಡ್ತಾ ಇದ್ದೇವೆ. ಅವರಿಬ್ಬರು ಹೆಣ್ಮಕ್ಳಿಗೆ ಪಾಪ ಒಳಗಡೆ ಹೋಗಿದ ಮೇಲೆ ಇನ್ನೂ 4 ಜನ ನಮ್ಮ ಅಭ್ಯರ್ಥಿಗಳು ಗಾಡಿ ಒಳಗೆ ಕೂತು ಇಳಿಲಿಕ್ಕೆ ಸಹಿತ ಕೊಡಲಾಗಿದ್ರು. ಅವ್ರು ಇಳಿಸೋಕ್ಕೋಸ್ಕರ ನಾವು ಬಂದು ಇಳಿಸ್ ಕಳಿಸ್ತಾಗನೇ ಮಹೇಶ್ ಮಾಡೋ ಖುದ್ದಾಗಿ ಫೋಟೋಗಳು ಅವ. ಇದ್ರಾಗೇನು ಯಾರ ಬಗ್ಗೆ ಪ್ರೂಫ್ ನಾವೇನವ್ರ ಬಗ್ಗೆ ಸುಳ್ಳು ಹೇಳ್ತಕ್ಕಂಥ ಎಲ್ಲ ಆರೋಪ ಇಲ್ಲ. ಭಾಜಪದ ಫೋಟೋ ವಿಡಿಯೋಗಳು ನಿಮ್ಗೆ ಕೊಡ್ತೀನಿ ಎಲ್ಲನೂ. ಅವ್ರು ಖುದ್ದಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೆ ಹಿಡ್ಕೊಂಡು ಹೋಗಿ ಅವರೇ ಎತ್ತಿಸಿ ವ್ಯಾನೆ ಒತ್ತಾ ಇದ್ದಾರೆ. ಇವರೇ ಪೊಲೀಸ್ ಅಧಿಕಾರಿಗಳು ಅಥವಾ ಗುಂಡಾಗಳನೋ ಅಥವಾ ಇವ್ರು ಯಾರಿಗಾನ ನಮ್ಗೆ ಏನು ಮಾಡ್ಲಿಕ್ಕೆ ಈಗ ಎಲ್ಲ ಜನಪ್ರತಿನಿಧಿಗಳಿಗೂ ಈಗ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬಂದಿದ್ದಾರೋ ಅಥವಾ ಚುನಾವಣೆ ನಡೆಸ್ಲಿಕ್ಕೆ ಬಂದಿದ್ದಾರೋ, ನಮ್ಮ ಎದುರಿನ ಅಭ್ಯರ್ಥಿಗಳು ಯಾರು ಅನ್ನೋದು ಗೊತ್ತಿಲ್ಲ ನಮಗೆ. ಇದು ಎಲೆಕ್ಷನ್ ಯಾವ ರೀತಿ BJP ವರ್ಸಸ್ ಪೊಲೀಸ್ ಅಧಿಕಾರಿಗಳ ಜೊತೆ ಎಲೆಕ್ಷನ್ ಆದಂಗೆ ಆ ರೀತಿ ಎಲೆಕ್ಷನ್ ಮಾಡಿದ್ದಾರೆ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಅವ್ರ ಮನೆಯವರು ಅವರು ಯಾರೊಬ್ರು ಕಿಡ್ನಾಪ್ ಕೇಸ್ ಕೊಟ್ಟಾರ ಅಂದ್ರೆ ಮನೆಯವ್ರ ಮಕ್ಕಳು ಕೊಟ್ಟಿದ್ದಾರೆ, ಅವ್ರ ಹಸ್ಬೆಂಡ್ ಕೊಟ್ಟಿದ್ದಾರೆ, ಅವ್ರ ತಾಯಿ ತಂದೆ ಕೊಟ್ಟಿದ್ದಾರೆ. ಯಾರೋ 11 ಪರ್ಸೆಂಟ್ ಯಾರೊಬ್ಬ ಕಾಂಪ್ಲೇಂಟ್ ಕೊಟ್ಟು ಯಾರೋ ಕೊಟ್ಟಿದ್ದು ಒಂದು ಕಾಂಪ್ಲೇಂಟ್ ಮ್ಯಾಗ ಇವ್ರಿಗೆ ನಮ್ಮ ಅಭ್ಯರ್ಥಿಗಳು ಇವ್ರು ಕಿಡ್ನಾಪ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಅಂತಂದ್ರೆ ಒಂದು 20 ನಿಮಿಷ ಟೈಮ್ ಇಲ್ಲ. ಅವ್ರ ಹತ್ರ 20 ನಿಮಿಷ ಟೈಮ್ ಚುನಾವಣೆ ಮುಗಿದೋತ. ಚುನಾವಣೆ ಮುಗಿದು ಇನ್ಕ್ವೈರಿ ಮಾಡ್ರಿ ನೀವು. ಯಾರು ಕಿಡ್ನಾಪ್ ಆಗಿರೋ ಅವು ಯಾರು ಕಿಡ್ನಾಪ್ ಅಂತ ಹೆಸರು ಕೊಟ್ಟಿದ್ದ ಅವರೇ ಅಭ್ಯರ್ಥಿಗಳು, ಅವ್ರು ಎದುರಿಗಾರ ಪೊಲೀಸರು ಎದುರಿಗಾರ ಅವ್ರು ಅಲ್ಲೇ ಕೇಳಿ ಬಿಡ್ಬೇಕಂತ ಅವ್ರಿಗೆ ಉಲ್ಟಾ ಇವ್ರು ಕಿಡ್ನಾಪ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಅವರಿಗೆ. ಇದು ಎಲ್ಲ ಆಲಿಕ್ ಕಾರಣ. ಮೇನ್ ಇದ್ರಾಗ ಆಲಿಕ್ ಕಾರಣ ಅಂದ್ರೆ ಅಡಿಷನಲ್ SP ಅವರು ಮಹೇಶ್ ಮೇಘನವರ ನೇರ ಹೊಣೆ. ನಮ್ಮ ಎದಿನೂ ಯಾರ ಮಧ್ಯೆ ಸಂಬಂಧ ಇಲ್ಲ. ನಮ್ಮ ನೇರವಾಗಿ ಅವರೇ ಯಾರು ಎದಿನೂ ಯಾರನ್ನ ಮಾಡಲಿ, ಬರಲಿ ಅವ್ರು ಬರಲಿ ಮಂದ ಮಾಡಲಿ, ನಮ್ಮಲ್ಲಿ ನಾವು ತಾಕತ್ ಮಾಡ್ತೀವಿ, ಅವ್ರ ತಾಕತ್ ಅವ್ರು ಮಾಡಲಿ. ಒಬ್ಬ ಪೊಲೀಸ್ ಅಧಿಕಾರಿಗಳು ಈ ದಂಧ ಮಾಡ್ಲಿಕ್ಕೆ ಇಳಿದಾರೆ ಅಂತಂದ್ರೆ ಎಲ್ಲಿಗೆ ಹೋಗಿ ಮುಟ್ತಿದ್ವು? ನಮಗೆ ಯಾವ ರೀತಿ ಮಾಡಿದ್ದಾರೆ ನೋಡ್ತಾ ಇದ್ದೀರಿ ನೀವು, ಫೋಟೋಗಳು ನೋಡ್ತಾ ಇದ್ದೀರಿ ಎಲ್ಲ ನೀವು ನೋಡ್ರಿ, ಫೋಟೋಗಳು ನೋಡ್ರಿ, ಅಲ್ಲೇ ಮಾಡಿ ನೋಡ್ರಿ, ನಮ್ಗೆ ಸರಿಸಿದ್ದು ನೋಡ್ರಿ, ಅವ್ರು ಮಾಡಿದ್ದು ನೋಡ್ರಿ. ಒಬ್ಬ ಜನಪ್ರತಿನಿಧಿಗಳು, ನಾವು ಪ್ರೆಸೆಂಟ್ MLAಗಳು ನನ್ನ ಪಾಟೀಲ್ನಲ್ಲಿ ವೀಕ್ಷಕರು ಅಂತ ಹಾಕಿದ್ದು ನಾವು ಹೋಗಿದ್ದವ್ರಿಗೆ ಅವ್ರಿಗೆ ನಮಗೆ 2 ಕೇಳಿದ್ ಸರಿಸ್ತಾರಪ್ಪ ಅಂತಂದ್ರೆ ಮತ್ತೆ ಯಾವ ರೀತಿ ಬಂದು ಮುಡ್ತಿದ್ವು, ಎಲ್ಲಿಗೆ ಬಂದು ಮುಡ್ತು? ಏನು ಶಾಂತ ರೀತಿಯಲ್ಲಿ ಚುನಾವಣೆ ಆಗ್ತಿತ್ತಲ್ಲಿ ಏನು ಸಮಸ್ಯೆ ಇದ್ದಿದ್ದಿಲ್ಲ. ಇಷ್ಟೆಲ್ಲ ಅಲ್ಲಿ ಕಾರಣಗಳು ಅಡಿಷನಲ್ SP ಅವರು ಮಹೇಶ್ ಮೇಘನವರ ನೇರ ಹೊಣೆ. ಯಾಕೆ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತದ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುವ ಹೊರಗುತ್ತಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕಲಬುರಗಿಯಲ್ಲಿ ರಕ್ತ ಚಳವಳಿ ನಡೆಸಲಾಯಿತು. ಹಾಸ್ಟೆಲ್ ನೌಕರರ ಗೋಳು ಕೇಳಿದಂತ ಮೂಕ ಮತ್ತು ಕಿವುಡ ಸರ್ಕಾರಕ್ಕೆ ಧಿಕ್ಕಾರ. ಹಾಸ್ಟೆಲ್ ನೌಕರರ ಗೋಳು ಕೇಳಿದಂತ ಮೂಕ ಮತ್ತು ಕಿವುಡ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ನಿರಂತರ ಧರಣಿ ನಡೆಸುತ್ತಿರುವ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ರಕ್ತದಲ್ಲಿ ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದರು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತಮ್ಮ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದರೂ ಕೂಡ ಸರ್ಕಾರ ಸ್ಪಂದಿಸುತ್ತಿಲ್ಲ. ಬಳ್ಳಾರಿ, ವಿಜಯನಗರ, ವಿಜಯಪುರ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಬಿದರ್ ಮಾದರಿಯಲ್ಲಿ ಸಹಕಾರ ಸಂಘ ರಚಿಸಿ ವೇತನ ಪಾವತಿಸುವುದಾಗಿ ಪ್ರಕ್ರಿಯೆ ಪ್ರಾರಂಭಿಸಿದ್ದಾರೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ 25 ದಿನಗಳಿಂದ ನೂರಾರು ಮಹಿಳೆಯರು ಅಹೋರಾತ್ರಿ ಧರಣಿ, ಉಪವಾಸ ಸತ್ಯಾಗ್ರಹ ನಡೆಸಿದ್ರು ಜಿಲ್ಲಾಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಕಿಡಿಕಾರಿದ್ರು. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 25 ದಿನಗಳಿಂದ ಈ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ನಡೆಸ್ತಾ ಇದ್ದಾರೆ. ಆದರೆ ಇವರು ಸರ್ಕಾರದ ಜಿಲ್ಲಾಡಳಿತ
ಮಂತ್ರಿಗಳು ಯಾರೂ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ನಾವು ಇದೇ ರೀತಿಯೇ ಎಲ್ಲ ಜಿಲ್ಲೆಯಲ್ಲಿ ಹೋರಾಟ ಆಗಿದೆ. ಸುಮಾರು 4 ಜಿಲ್ಲೆಯಲ್ಲಿ ಈಗಾಗಲೇ ಸರ್ಕಾರ ಮ್ಯಾನ್ ಪವರ್ ಏಜೆನ್ಸಿ ತೆಗೆದು ನಿಮಗೇನದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಹಕಾರಿ ಸಂಘ ರಚನೆ ಮಾಡಿ ವೇತನ ಪಾವತಿ ಮಾಡ್ತೇವೆ ಅಂತ ಒಪ್ಕೊಂಡಾರೆ. ಆದರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಭಾಳ ಉಜ್ವಲಾಗಿ ಶುರು ಮಾಡೋದು. ಅವ್ರದ್ದೇನು ಆಸ್ತಿ ನಾವು ಕೇಳತ್ತೀವಿ ಅನ್ನಪ್ಲೆ ಮಾಡ್ಲತ್ತಾರವರು. ಅದಕ್ಕಾಗಿ ನಮ್ಮ ಹೋರಾಟ ನಮ್ಮ ಬೇಡಿಕೆ ಈಡೇರುತ್ತಲೇ ಮುಂದುವರಿಸ್ತೀವಿ. ಕನಿಷ್ಠ 31,000 ರೂಪಾಯಿ ವೇತನ ಕೊಡಬೇಕು. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತೊಗೋಬೇಕಂತ ಹಲವಾರು ಸಲ ಹೇಳತ್ತೀವಿ. ಇವಾಗ ಸಿಬ್ಬಂದಿ ಕಡಿತ ಮಾಡಿದಕ್ಕೆ ಇದ್ದಂಥ ನೌಕರರು ಕೆಲಸಕ್ಕೆ ಮಾಡಿ ಭಾಳಷ್ಟು ಅನಾರೋಗ್ಯ ಬೆಳಕ್ಕೆ ಶುರು ಮಾಡ್ಯಾರ. ದವಾಖಾನೆಗೆ ಹೋದ್ರೂ ದುಡ್ಡಿಲ್ಲ. ಒಂದು ಕಡೆ ಟೈಮಿಗೆ ವೇತನ ಆಗಲ್ಲ, ಇನ್ನೂ ಒಂದು ಕಡೆ ಕೆಲಸದ ಹೊರೆ ಹೆಚ್ಚಾಗ್ಯದ. ಹೀಗಾಗಿ ನಾವು ನಮ್ಮ ಬೇಡಿಕೆಗಳು ತುರ್ತಾಗಿ ಆಗಬೇಕಾಗಿದ್ದು ಕನಿಷ್ಠ ವೇತನ 31,000 ಕೊಡಬೇಕು, ಸಿಬ್ಬಂದಿ ಕಡಿತ ವಾಪಸ್ ಮಾಡಬೇಕು ಮತ್ತು ಬೀದರ್ ಮಾದರಿಯಲ್ಲಿ ಸಹಕಾರಿ ಸಂಘದ ಮೂಲಕ ವೇತನ ಪಾವತಿ ಮಾಡಬೇಕಂತೇಳಿ ನಮ್ಮದು ಪ್ರಮುಖ ಬೇಡಿಕೆಗಳವು. ಆದರೆ ಈ ಬೇಡಿಕೆಗಳಿಗೆ ಜಿಲ್ಲಾಡಳಿತ ಯಾಕೋ ಗೊತ್ತಾಗಿಲ್ಲ, ಅವ್ರು ಇನ್ನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನೋಡೋಣ, ಈ ಹೋರಾಟ ನಾವು ಮುಂದುವರಿಸ್ತೀವಿ, ಇಷ್ಟಕ್ಕೆ ನಿಂದಿರ್ಸಲ್ಲ. ಅದು ಬೇರೆ ಬೇರೆ ಹಂತದ ಬೇರೆ ಬೇರೆ ಹೋರಾಟಗಳು ಮಾಡ್ಲಿಕ್ಕೆ ನಾವು ಮತ್ತೆ ತೀರ್ಮಾನ ಮಾಡ್ತೀವಿ. ಇದಾದ್ಮೇಲೆ ಇವತ್ತು ಅವ್ರು ಏನೂ ಕ್ರಮ ಜರುಗಿಸಲಿಲ್ಲ, ಮುಂದೆ ಸಭೆ ಮಾಡಿ ಅವ್ರದ್ದು ಸರ್ಕಾರಕ್ಕೆ ಪ್ರಪೋಸಲ್ ಕೊಡು ಅಂತ ಕೇಳತ್ತೀವಿ. ಇವರಿಗೇನು ನಾವು ಹೀಗೆ ಮಾಡಿಬಿಡ್ರಿ ಅಂತಲ್ಲ, ಇವರು ಜಿಲ್ಲಾಧಿಕಾರಿಗಳು ಒಂದು ಎಲ್ಲ ಅಧಿಕಾರಿಗಳು ಸಭೆ ಮಾಡಿ ಸರ್ಕಾರಕ್ಕೆ ಅನುಮೋದನೆ ಕಳಿಸ್ಬೇಕು ಅಂದ್ರೆ ಅದು ಆಗ್ತದ. ಅದು ಅವ್ರ ಅನುಮೋದನೆ ಕಳಿಸತ್ತನ್ನು ಅವ್ರು ಇನ್ನೂ ಏನೋ ಬೇರೆ ಬೇರೆ ಬಿಜಿ ಕೆಲಸದಾಗ ಅವ್ರು ಬಿಜಿ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ನಮ್ಮದು ಬೇಡಿಕೆಗೆ ಅವ್ರು ಬರಲಿ. ಅವ್ರು ಬರುವವರೆಗೂ ಕೂಡ ನಮ್ಮ ಹೋರಾಟನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಏನು ಕರೆಸಿ ಮಾತಾಡಿಲ್ಲ. ಅವರು ನಾವು ಚುನಾವಣೆಗೆ ಹೋಗಲಿಕ್ಕಿಂತ ಮೊದಲ ಅವರು ನಮಗೆ ಒಂದಿನ ಕರೆದು ಮಾತಾಡಿದ್ರು, ನಾಳೆನೇ ಸಭೆ ಮಾಡಮಂತೇಳಿ. ನಾಳೆನೇ ಮಾಡಮಂದೆ ಈಗ 10 ದಿವಸ ಆಯಿತು. ಅವರು ಎಲೆಕ್ಷನ್ಗೆ ಹೋದರು, ಮತ್ತೆ ಬಂದು ಈಗ ನೀನು ಬಂದಾರ, ಬಂದು ಮತ್ತೆ ಬೆಂಗಳೂರಿಗೆ ಹೋದರು. ಅವರು ಈ ಬಡವರ ಬಗ್ಗೆ ಕಾಳಜಿ ಇದ್ದರೆ ಅವರು ಬಡವರು ಕುಂತಾರ, ಹೆಣ್ಮಕ್ಳು ಕುಂತಾರಂತ ಮಾಡ್ತಿರು. ಬಡವ್ರ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಶ್ರೀಮಂತರು ಫ್ಯಾಕ್ಟ್ರಿಗಳ ಬಗ್ಗೆ ಸಭೆ ಮಾಡಿದ್ರು. ಮೊನ್ನೆ ಯಾವುದೋ ಒಂದು ಸಭೆ ಮಾಡೇ ಹೋಗ್ಯಾರ. ಅಂದ್ರೆ ಅಂಥವೆಲ್ಲ ಮಾಡ್ತಾರೆ. ಈ ಬಡವ್ರ ಗೋಳು ಕೇಳಕ್ಕೆ ತಯಾರಿಲ್ಲ ಜಿಲ್ಲಾಧಿಕಾರಿಗಳು. ಅದು ಸರಿಯಾದ ನೀತಿ ಅಲ್ಲ. ಅವರು ಕೂಡಲೇ ಇವತ್ತು ರೋಡಿಗೆ 100 ಹೆಣ್ಮಕ್ಳು ರಾತ್ರಿನೂ ಮಲ್ಕೊಳ್ಳೋಕೆ ಶುರು ಮಾಡ್ಯಾರ. ಆದರೆ ಅದು ಎಲ್ಲ ರಕ್ಷಣೆ ನಾವೇ ಮಾಡ್ತಾ ಇದ್ದೇವೆ ಅವರಿಗೆ. ಇವತ್ತು ಅಂದ್ರೇನು, ಇವತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಮುಂದಿನ ದಿನದಾಗ ಬೇರೆ ರೂಪದಾಗ ಹೋರಾಟ ಮಾಡ್ಲಿಕ್ಕೆ ಮತ್ತೆ ನಾವು ನಾಳೆ ತೀರ್ಮಾನ ಮಾಡಿ ಹೋರಾಟಗಳು ಹೊಸ ರೂಪದಲ್ಲಿ ಹೋರಾಟಗಳು ನಡೆಸ್ತೀವಿ. ಅದಕ್ಕಾಗಿ ಜಿಲ್ಲಾಡಳಿತ ಸ್ವಲ್ಪ ಗಮನ ಹರಿಸಿ ಈ ಬೇಡಿಕೆಗಳು ಕೂಡಲೇ ಈಡೇರಿಸಬೇಕು. ಇಲ್ಲರೂ ಉಗ್ರವಾದ ಹೋರಾಟಕ್ಕೆ ಮತ್ತೆ ನಾವು ತಯಾರಾಗ್ತೀವಿ. ಅಲ್ಲ ಸರ್, ಈಗ 23ನೇ ದಿವಸದ ತನಕ ಅವರು ಬೊಂಬಾಯನ ಮಾಡಿದ್ದಾರೆ. 25ನೇ ತಾರೀಕಿಗೆ ಇವತ್ತು 25 ದಿವಸಿಗೆ ಇವತ್ತು ರಕ್ತ ಮತ್ತೆ ಮುಂದೆ ಏನು ಮಾಡ್ಬೇಕಂತೀರ? ಮುಂದೆ ನಾವು ಅದು ತೀರ್ಮಾನ ಮಾಡ್ತೀವಿ. ಮುಂದೆ ಏನು ಮಾಡ್ಬೇಕಂತೇಳಿ ಒಂದು ದೊಡ್ಡ ಉಗ್ರವಾದ ಹೋರಾಟನೇ ಮಾಡ್ತೀವಿ. ಇವ್ರು ಏನು ಮಾಡ್ತಾರೆ ಮಾಡಲಿ. ಮತ್ತು ಈಗ 25 ದಿನ ಇವತ್ತಿಗೆ ಕುಂತೀವಿ. ಅದು ಇವತ್ತಿಗೆ 9 ದಿನ ಉಪವಾಸ ಸತ್ಯಾಗ್ರಹ ಆಯಿತು. ಹಿಂದೆ ಮೊದಲು ಧರಣಿ ಮಾಡಿದೆವು, ಉಪವಾಸ ಮಾಡಿದೆವು. ಈಗ ಮತ್ತೆ ನಾವು ಬೇರೆ ಹೋರಾಟ ಒಂದು ಏನದ ಎಂಥದಂತಂದ್ರೆ ನಾವು ಪೂರಾ ಹೋರಾಟ ಅಂದ್ರೆ ಮುಂದೆ ಅದು ಒಂದು ಹಂತಕ್ಕೆ ಬರ್ಬೇಕು, ಅಂಥ ಹೋರಾಟ ಮಾಡ್ತೀವಿ. ಈಗ ಅದು ತೀರ್ಮಾನ ಮಾಡ್ತೀವಿ, ಎಲ್ಲರಿಗೆ ತೀರ್ಮಾನ ಮಾಡಿ ಚರ್ಚೆ ಮಾಡಿ ಏನು ಅಮರಣ ಉಪವಾಸ ಸತ್ಯಾಗ್ರಹನೂ ಕೂಡ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅದ್ರ ಕಾಲಾಗ ಆಗಲಿ. ಈ ನಮ್ಮ ಗುಲ್ಬರ್ಗ ಏನು ಜಿಲ್ಲಾಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಭಾಳಷ್ಟು ಮುಂದೆ ಪ್ರಾಬ್ಲಮ್ದಾಗ ಆಗ್ತದೆ. ಕ್ರಿಟಿಕಲ್ ಮಾಡ್ಕೋತಾರೆ ಅವ್ರು ಅಷ್ಟೇ. ಯಾಕಂದ್ರೆ ಬಡವ್ರು ಏನು ಮಾಡಲ್ಲ ಅಂತ ಹೇಳಿದಾರೆ. ಬಡವ್ರ ಶಕ್ತಿ ಎದತ್ತಂದ್ರೆ ಬೇರೆ ರೂಪನೇ ಬೇರೆ ಆಗ್ತದೆ. ಇವ್ರು ಯಾರೂ ಆಫೀಸ್ದಾಗ ಕೂಡ ಪರಿಸ್ಥಿತಿ ಇರಲ್ಲ. ಅದಕ್ಕೆ ಹಾಗೆಲ್ಲ ಮಾಡೋದು ಬೇಡ. ನಿಜವಾಗ್ಲೂ ಅದು ನ್ಯಾಯಯುತವಾದ ಬೇಡಿಕೆಗಳವ. ಆ ಬೇಡಿಕೆಗಳು ಬಗೆಹರಿಸಲಿ ಜಿಲ್ಲಾಧಿಕಾರಿಗಳು ಅಂತೇಳಿ ಈ ಮಾಧ್ಯಮ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಹುಲಗಪ್ಪ ಚಲವಾದಿ, ಪರಶುರಾಮ್ ಹಡಲ್ಗಿ, ಕಾಶಿನಾಥ್ ಬಂಡಿ, ಕಲ್ಯಾಣಿ ಪೂಜಾರಿ, ನರಸಮ್ಮ ಕೋರಡಂಪಳ್ಳಿ, ನಾಗರತ್ನ ಮದನ್ಕರ್, ಸಂಜುಕುಮಾರ್ ಮೇತ್ರೆ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಅದ್ದೂರಿಯಾಗಿ ಜರುಗಿದ ದಲಿತ ಜನಜಾಗೃತಿ ಸಂಘಟನೆಯ ವಾರ್ಷಿಕೋತ್ಸವ ಸಮಾರಂಭ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ದಲಿತ ಜನಜಾಗೃತಿ ವೇದಿಕೆಯ 9ನೇ ವಾರ್ಷಿಕೋತ್ಸವ ಸಮಾರಂಭ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಜಗದ್ವೃತ್ತದ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಆವರಣದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಾಜ್ಕುಮಾರ್ ಹುಗ್ಗಿ ಅವರ ನೇತೃತ್ವದಲ್ಲಿ ದಲಿತ ಜನಜಾಗೃತಿ ವೇದಿಕೆಯ 9ನೇ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರು ರಿಬ್ಬನ್ ಕತ್ತರಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಜೊತೆಗೆ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಲಬುರಗಿ ಜಿಲ್ಲೆಯ ದಲಿತ ಯುವ ಮುಖಂಡರಾಗಿರುವಂತಹ ಜಾಗೃತಿ ವೇದಿಕೆ 9ನೇ ವರ್ಷದ ಶುಭಾಶಯಗಳು. ಅದರಂತೆ ಇನ್ನೂ ಬಡವರಿಗೆ ಮತ್ತು ದೀನದಲಿತರಿಗೆ ಇವರ ಹೋರಾಟ ಸ್ಫೂರ್ತಿಯಾಗಬೇಕು. ಹೀಗೆ ಇವರು ಹೋರಾಟಗಳನ್ನು ನಡೀತಾ ಎಲ್ಲ ಬಡವರಿಗೂ ಅವರು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ 2 ಮಾತುಗಳನ್ನು ಮುಗಿಸ್ಕೊಡ್ತೀನಿ. ನಮಸ್ಕಾರಗಳು. ರಾಜು ಹುಗ್ಗಿಯವರಿಗೆ ದಲಿತ ಸಂಘಟ ಹೋರಾಟ ಮಾಡುತ್ತಾರಂದ್ರೆ ನಮ್ಮ ಮನಸ್ಸಿಗೆ ಅತ್ಯುನ್ನತ ಆಗಿದ್ದರೆ ಎಲ್ಲರಿಗೂ ಜಯ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆವರಣದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರಾದಂಥ ರಾಜ್ಕುಮಾರ್ ಅಣ್ಣ ಹುಗ್ಗಿಯವರು ದಲಿತ ಜನಜಾಗೃತಿ ವೇದಿಕೆ 9ನೇ ವರ್ಷದ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವರು ಅನೇಕ ದಲಿತರು ಮತ್ತು ಹಿಂದುಳಿದ ವರ್ಗಗಳು ಕೂಡ ಅನೇಕ ಜನರಿಗೆ ಜಾಗೃತಿ ಮೂಡಿಸುವ ಮೂಲಕ ಇನ್ನು ಅವರು ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಅಂತ ಕೂಡ ಇಲ್ಲಿ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಎಲ್ಲರೂ ಮಾಡಬೇಕು. ಯಾಕಂದರೆ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅಂತ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ತುಂಬಾ ಕಾರ್ಯಕ್ರಮಗಳು ಮಾಡ್ತಾ ಇರಬೇಕು ಎಲ್ಲರೂ. ಇದು ನಮ್ಮದೇ ಒಬ್ಬರದು ಅಲ್ಲ ಕೆಲಸ. ಪ್ರತಿಯೊಬ್ಬರು ತಮ್ಮ ಸಂಘಟನೆಗಳು ಹೋರಾಟಗಳು ಮಾಡ್ತಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮಂತ ಸಂಘಟನೆಗಾರರು ಮತ್ತೆ ಹುಟ್ಟಿ ಬರಲಿ ಅಂತ ನನ್ನ 2 ಮಾತು ಮುಗಿಸಿ ಎಲ್ಲರಿಗೂ ಧನ್ಯವಾದ. ಈ ವೇಳೆ ಮಾತನಾಡಿದ ಗಣ್ಯರು ಹಾಗೂ ಸಂಘಟನೆಯ ಮುಖಂಡರು, ದಲಿತ ಜನಜಾಗೃತಿ ವೇದಿಕೆಯು ಕಳೆದ 9 ವರ್ಷಗಳಿಂದ ದಲಿತರ ಶೋಷಿತರ ಧ್ವನಿಯಾಗಿ ಸಮಾಜದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಅಂಬೇಡ್ಕರ್ ಅವರ ಆಶಯವಾದ ಸಮಾನತೆ, ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಗುರಿಯಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ನೂರು ಗ್ರಾಮದ ಆರಾಧ್ಯ ದೈವ ಜೋಡು ಬಸವೇಶ್ವರ ಅದ್ದೂರಿ ರಥೋತ್ಸವ. ಕಲಬುರಗಿಯಲ್ಲಿ ಮುಂದುವರೆದ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳ ಗುದ್ದಾಟ. ಸರ್ಕಾರದ ಧೋರಣೆ ಖಂಡಿಸಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಂದ ರಕ್ತ ಚಳುವಳಿ. ಅದ್ದೂರಿಯಾಗಿ ಜರುಗಿದ ದಲಿತ ಜನಜಾಗೃತಿ ಸಂಘಟನೆಯ ವಾರ್ಷಿಕೋತ್ಸವ ಸಮಾರಂಭ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್,
ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.